ಸತ್ಯದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸೂಪರ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕುದುರೆಯಿಂದ ಬಿದ್ದು ಸ್ಟಂಟ್ ಸಂದರ್ಭದಲ್ಲಿ ಗಾಯ ಮಾಡಿಕೊಂಡು ಆಸ್ಪತ್ರೆ ಸೇರಿದ್ರು. ಆದರೆ ಎಲ್ರಿಗೂ ಗೊತ್ತಾಗಿದೆ, ವೈದ್ಯರು ಕೂಡ ಹೇಳಿದ್ದಾರೆ ಸ್ವಲ್ಪ ತೊಂದರೆ ಆಗಿತ್ತು ಅನ್ನುವಂಥದ್ದು. ಈಗ ನಮ್ಮ ಜೊತೆ ಮೈಸೂರು ಸ್ಟುಡಿಯೋದಿಂದ ರವಿ ವರ್ಮ ಅವರಿದ್ದಾರೆ. ಬಹುತೇಕ ಎಲ್ಲ ಸಂಗೊಳ್ಳಿ ರಾಯಣ್ಣ ಸೇರಿದಂತೆ ಎಲ್ಲ ಚಿತ್ರಗಳಿಗೂ ಕೂಡ ಸ್ಟಂಟ್ ಮಾಸ್ಟರ್ ಆಗಿದ್ದವರು ದರ್ಶನ್ ಅವರಿಗೆ. ಸರ್, ಮೋಸ್ಟ್ಲಿ ನೀವು ವಿಜುವಲ್ ನೋಡಿರ್ಬೋದು ರವಿವರ್ಮ ಅವರೇ, ಅದನ್ನು ನೋಡುವಾಗ ನಿಮ್ಗೆ ಏನು ಅನ್ನಿಸ್ತು? ಸರ್, ಆ್ಯಕ್ಚುಲಿ ನಾನು ಬ್ಯಾಂಕಾಕಾಗಿ ಹೋಗಿದ್ದೆ. ಆ್ಯಕ್ಚುಲಿ ನಿನ್ನೆ ಬೆಳಿಗ್ಗೆ ಬಂದೆ ನಾನೀಗ. ಅದು ನೋಡಿದ ತಕ್ಷಣ ಅಂದ್ಕೊಂಡೆ ಅವ್ರು ಏನು ಮಾಡಿದ್ದಾರೆ, ಮೊಬೈಲಿಂದ ಜಂಪ್ ಮಾಡೋಕ್ಕೆ ಹೋಗಿದ್ದಾರೆ. ಜಂಪ್ ಮಾಡಬೇಕಾದ್ರೆ ಸ್ಲಿಪ್ಪಾಗಿ ಶೋಲ್ಡ್ರ್ ಮೇಲೆ ಲ್ಯಾಂಡ್ ಆಗಿದ್ದಾರೆ. ಅದು ಏನಾಗುತ್ತೆ, ನಮ್ಮ ಬಾಡಿ ವೆಯ್ಟೆಲ್ಲ ಪ್ರೆಸ್ ಆದಾಗ ಇಲ್ಲಿ ಪೇಯ್ನ್ ಆಗುತ್ತೆ ಟೋಟಲ್. ಓಕೆ. ಇದಕ್ಕೂ ಮುಂಚೆ ಅವರು ಕುದುರೆಯಿಂದನೂ ಬಿದ್ದು ಅದೇ ಜಾಗದಲ್ಲಿ ಹೇಟ್ ಆಗಿದ್ಮೇಲೆ ಇನ್ನೊಂದು ಹೇಟ್ ಬಿದ್ದಿದೆಯಲ್ಲ, ಅದರಿಂದ ಸ್ವಲ್ಪ ಅವ್ರಿಗೆ ತುಂಬ ಪೇನ್ ಆಗಿದೆ. ಈ ಬೃಂದಾವನ ಚಿತ್ರಕ್ಕೂ ನೀವೇ ಸ್ಟಂಟ್ ಮಾಸ್ಟರ್ ಆಗಿರಬೇಕಿತ್ತು, ಯಾಕೆ ಮಾಡಿಲ್ಲ ನೀವು? ಸರ್ ಇಲ್ಲ, ನಾನು ಸಲ್ಮಾನ್ ಖಾನ್ ಅವ್ರದ್ದು ಮೆಂಟಲ್ ಅಂತ ಒಂದು ಸಿನಿಮಾಗೆ ಒಪ್ಕೊಂಡಿದ್ದೆ. ಸೆಂಟ್ರಲ್ಲಿ ಒಂದು ಸ್ವಲ್ಪ ಡೇಟ್ಗಳು ಒಂದು ಹೊಂದಾಣಿಕೆ ಬರಲಿಲ್ಲ. ಹೋಗಿ ದರ್ಶನ್ ಅವ್ರ ಹತ್ರ ಈ ಥರ ಹಿಂಗಿದೆ, ಏನು ಮಾಡೋದು ಸರ್ ಅಂದರೆ, ಫಸ್ಟು ನಮ್ಮ ಕನ್ನಡದವ್ರು ನೀವು ಅಲ್ಲಿಗೆ ಹೋಗ್ತಾ ಇದ್ದೀರ ಅಂದರೆ ನಮಗೆ ಹೆಮ್ಮೆ, ನೀವು ಹೋಗಿ ಅಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆಯದಾಗಲಿ ಅಂತೇಳಿ ಅವರ ಒಂದು ಸಹಕಾರದಿಂದಲೇ ನಾವು ಅಲ್ಲಿಗೆ ಹೋಗಿ ಒಂದು ಡೇಟ್ ಹೊಂದಾಣಿಕೆ ಆಗದೇ ಇರೋದಕ್ಕೆ ಈ ಪಾಪ ಇವರು ಇನ್ನೊಬ್ಬರು ನಮ್ಮ ಸ್ನೇಹಿತರು ಮಾಡಿದ್ರು ಸಿನಿಮಾ. ಓಕೆ, ರವಿವರ್ಮ ಅವರೇ, ಈಗ ಈ ದರ್ಶನ್ ಯಾವ ರೀತಿಯ ಸ್ಟಂಟ್ಗಳನ್ನು ಬಹಳ ಲೀಲಾಜಾಲವಾಗಿ ಮಾಡ್ತಾರೆ, ಯಾವುದನ್ನು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡ್ತಾರೆ ನಿಮ್ಗೆ ಗೊತ್ತಿರೋ ಪ್ರಕಾರ? ಸರ್, ಸ್ಟಂಟ್ ಅಂದ್ರೆ ಅವ್ರು ಪೂರ್ತಿ ಎಂಜಾಯ್ ಮಾಡ್ಕೊಂಡು ಮಾಡ್ತಾರೆ. ಆ್ಯಕ್ಚುಲಿ ಅವರು ಸಿನಿಮಾದಲ್ಲಿ ತುಂಬ ಇಷ್ಟಪಡೋದೇ ಸ್ಟಂಟ್. ಅವರು ಸ್ಟಂಟಲ್ಲಿ ಅದು ಇದು ಅನ್ನೋದೇನಿಲ್ಲ, ಬಟ್ ಎಕ್ಸ್ಪೆಷಲಿ ಅವ್ರು ಇನ್ನೊಂದೇನೆಂದರೆ, ನಮ್ಮ ಕರ್ನಾಟಕ ಸ್ಟಂಟ್ ಯೂನಿಯನ್ನೇ ಆಗಲಿ ಅಥವಾ ಚೆನ್ನೈ ಸ್ಟಂಟ್ ಯೂನಿಯನ್ನೇ ಆಗಲಿ, ಎಲ್ಲೇ ಆಗಲಿ ಹುಡುಕಿದ್ರು ದರ್ಶನ್ ಅವ್ರ ರೈಟ್ಗೆ ಯಾರೂ ಡೂಪ್ ಸಿಗಲ್ಲ. ಅದೊಂದು ಪ್ರಾಬ್ಲಮ್ ಅಲ್ವಾ? ಕರೆಕ್ಟ್. ಯಾವುದೇ ಕಾರಣಕ್ಕೂ ಡೂಪ್ ಮ್ಯಾಚ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಹೈಟ್ ಇರೋರ್ನ ಹಾಕ್ಬಿಟ್ರೆ ಮ್ಯಾಚೇ ಆಗಲ್ಲ, ಜನಗಳು ಗೊತ್ತಾಗ್ಬಿಡುತ್ತೆ ಫಸ್ಟ್. ಅದರಿಂದ ಅವಾಗಿಂದ ಅವ್ರು ಏನು ಮಾಡ್ಕೊಂಬಂದ್ರು, ಫುಲ್ ಸ್ಟಂಟ್ ಅವರೇ ನಾನೇ ಮಾಡ್ತೀನಿ ಅಂತ ಒಂದು ಕಲ್ತ್ಕೊಂಡು ಫುಲ್ ಅವರೇ ಏನೇ ರಿಸ್ಕ್ ಇದ್ರು, ಒಂದು ಸಣ್ಣ ರೋಲ್ ಇದ್ರು ನಾನೇ ಮಾಡ್ತೀನಿ ಅಂತ ಹೋಗೋರು. ಅಲ್ಲ ಸರ್, ಈಗ ಏನಾಯ್ತು, ಅವ್ರು ಮಾಡೋದು ಹಂಗೆ ರೂಢಿ ಆಯಿತು. ಅಲ್ಲ ಸರ್, ಈಗ ನೀವು ಓರ್ವ ಸ್ಟಂಟ್ ಮಾಸ್ಟ್ರು, ಅವರು ಸ್ಟಂಟ್ ಮಾಸ್ಟರ್ ಆಗೋದಕ್ಕೆ ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿರ್ತೀರಿ, ಎಷ್ಟು ಕಸರತ್ತು ಮಾಡಿರ್ತೀರಿ, ಎಷ್ಟು ವರ್ಷಗಳ ಶ್ರಮ ಇರುತ್ತೆ. ಇವರು ಸ್ಟಾರ್ ಆಗಿ ಬಂದವರು, ನಂತರ ಆ ಡ್ಯೂಪ್ ಮಾಡಬೇಕು, ಡ್ಯೂಪ್ ಮಾಡಬಾರ್ದು, ನಾನೇ ಮಾಡಬೇಕು ಅಂತೇಳಿ ಕಲ್ತ್ಕೊಂಡವರು. ನೀವು ಕಲಿಯೋದಕ್ಕೂ ಸ್ಟಾರ್ಗಳು ಕಲಿಯೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ? ಸರ್, ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದಾಗ ಯಾವ ವಿದ್ಯೆ ಆದರೂ ಒಂದು ಕೊನೆ ಇಲ್ಲ ಸರ್ ಅದು. ಓಕೆ. ದಿನ ಕಲಿಯೋದು ಇದ್ದೇ ಇರ್ತದೆ. ಇವಾಗ ನಾನೇನೋ ಚತುರ ಅಲ್ಲ. ಇವತ್ತಿನ ದಿವಸ ನನಗೂ ಒಂದು ಕೆಲಸ ಮಾಡ್ಬೇಕಾದ್ರೆ ಏನೋ ಒಂದು ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಯಾಕಂದರೆ ಆ ಟೈಮು ಒಂದು ಸೆಟ್ ಆಗಿಲ್ಲ ಅಂತಂದರೆ ಯಾರೇ ಆದರೂ ಅದಕ್ಕೆ ಹೊಣೆಗಾರರಿಲ್ಲ. ಓಕೆ ಸರ್, ಈಗ ನಾವು ಮಾಡೋದೇ ಸ್ಟಂಟ್ ಅಂದರೆ ರಿಸ್ಕ್. ಈಗ 6 ಫೂಟ್ 6.2 ಏನೋ ಇರಬೇಕು ದರ್ಶನು. ಈಗ ನೀವು ಸ್ಟಂಟ್ ಮಾಸ್ಟರ್, ಓರ್ವ ಟಾಲ್ ಇರುವಂಥ ಹೀರೋ ಸಿಕ್ಕಿದಾಗ, ಅದು ಕೂಡ ಅಜಾನುಭಾವು ಹೀರೋ ಸಿಕ್ಕಿದಾಗ, ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಮೈನಸ್ ಪಾಯಿಂಟ್ ಆಗುತ್ತಾ? 100% ಪ್ಲಸ್ ಆಗುತ್ತೆ. ಹೇಗೆ? ತುಂಬ ಪ್ಲಸ್ ಆಗುತ್ತೆ. ಹೇಗೆ? ಕೆಲವು ಟೈಮಲ್ಲಿ ಏನು ಮಾಡ್ತೀವಿ ಅಂತಂದರೆ, ಅಕಸ್ಮಾತ್ ಅವ್ರೇನೂ ಮಾಡೋಕ್ಕಾಗಿಲ್ಲ ಅಂದಾಗ ನಾವೇನು ಮಾಡ್ತೀವಿ, ಅವಾಗ ಅವ್ರ ರೈಟಿಗೆ ಎಲ್ಲಿರ್ತಾರೆ ಡೂಪು ಅಂತ ಹುಡುಕಿ, ಅಥವಾ ಬಾಂಬೆಲಿದಾರ ಅಥವಾ ಹೊರಗಡೆ ಫಾರಿನಿಂದ ಕರ್ಕೊಂಬರ್ಬೇಕಾ, ಅದನ್ನ ನೋಡಿಕೊಂಡು ನಾವು ಅವಾಗ ಮ್ಯಾಚ್ ಮಾಡೋಕೆ ಹೋಗ್ತೀವಿ. ಯಾವಾಗ ಹೀರೋನೇ ಖುದ್ದಾಗ ಎಲ್ಲ ಮಾಡ್ತಾರೆ ಅಂದಾಗ ನಾವು ಅವಾಗ ಇದು ಜಾಸ್ತಿ ಟೆನ್ಷನ್ನು ಅಥವಾ ಇದು ಮಾಡೋ ಅಂಥದ್ದು ಏನಿರಲ್ಲ. ಅವಾಗ ಇವಾಗ ಅವರೇ ಮಾಡ್ತಾರೆ ಅಂತಂದಾಗ ಒಂದೊಂದು ಶಾರ್ಟ್ಸ್ ನಾವು ಹೇಳ್ಕೊಂಡು, ಯಾಕಂದರೆ ಒಂದು 70 mm ಸ್ಕ್ರೀನಲ್ಲಿ ಹಂಗೆ ನೋಡ್ಬೇಕಂದ್ರೆ ಅವರಿರೋ ಆ ಹೈಟಿಗೆ ಆ ಬಾಡಿ ಹಂಗೆ ಬೀಳುತ್ತೆ ಅಂದಾಗ ಜನಗಳು ಖುಷಿ ಆಗುತ್ತೆ ಅದು ನೋಡೋದು. ನಮ್ಮ ಹೀರೋ ಈ ರೀತಿ ಎಲ್ಲ ಮಾಡ್ತಾರೆ ಅನ್ನೋದು. ಅವಾಗ ನಮಗೆ ಪ್ಲಸ್ ತಾನೆ. ಸ್ವಲ್ಪ ಹೈಟ್ ಇಲ್ಲ ಅಂತಂದರೆ ಓಕೆ, ಏನೋ ಅನ್ಬೋದು. ಓಕೆ, ಅವರಿರೋ ಆಲ್ರೆಡಿ ಹೈಟು ಆ ಘಟ ಅದು 70 mm ಸ್ಕ್ರೀನಲ್ಲಿ ಹಂಗೆ ಬರ್ತಾರೆ ಅಂತ ಅಂದಾಗ ಜನಗಳು ನೋಡೋಕೆ ಒಂದು ಖುಷಿ, ಅಣ್ಣಪ್ಪ ಇಲ್ಲಿಂದ ಹಿಂಗೆ ಮಾಡಿದಾರಲ್ಲ ಇವರು ಅಂತ ಒಂದು ಖುಷಿ ಆಗುತ್ತೆ. ರವಿವರ್ಮ ಅವರೇ, ಈಗ ನಾವು ಒಂದು ಸ್ಟಂಟ್ ಕಂಪೋಸ್ ಮಾಡ್ಬೇಕಾದ್ರೂ ಒಂದು ಸ್ಪೆಷಲ್ ಆಗಿ ನಾವು ಮಾಡ್ಬೇಕು ಅನ್ಸುತ್ತೆ, ಅಷ್ಟೇನಿಲ್ಲ. ಈಗ ರವಿವರ್ಮ ಅವರೇ, ದರ್ಶನ್ ಅಂತಂದರೆ ಇಡೀ 6 ಕೋಟಿ ಕನ್ನಡಿಗರ ಆರಾಧ್ಯ ದೈವ ಈಗ ಅವರು. ಸೊ ಅಂಥವರು ರಿಸ್ಕ್ ತಗೊಂಡು ಯಾವುದಾದ್ರೂ ಸ್ಟಂಟ್ ಮಾಡುವಾಗ ಇಡೀ ಅವರ ಜೀವ ನಿಮ್ಮ ಕೈಯಲ್ಲಿರುತ್ತೆ. ಐ ಮೀನ್ ಎಲ್ಲರ ಒಂದು ಕನಸು ಅಂದರೆ ಅವರನ್ನು ನೋಡುವಂಥದ್ದು, ಅವರ ಬಗ್ಗೆ ಇದ್ದಂಥ ಅಭಿಮಾನಗಳು, ಅವೆಲ್ಲವನ್ನು ರಕ್ಷಿಸುವಂಥ ಹೊಣೆ ನಿಮಗಿರುತ್ತೆ. ಆಗ ಎಷ್ಟು ರಿಸ್ಕ್ ಇರುತ್ತೆ ನಿಮಗೆ ಅಂತ? ಹೌದು ಸರ್, ಖಂಡಿತ ಸರ್, ತುಂಬ ಜವಾಬ್ದಾರಿಯಿಂದ ಕೆಲಸ ಮಾಡೋಕೆ. ಆ್ಯಕ್ಚುಲಿ
ಫೈಟ್ ಮಾಸ್ಟ್ರು ಅಂತ ಅಂದಾಗ ಇವಾಗ ಫೈಟ್ರ್ಗಳಂದರೆ ಓಕೆ, ಇವಾಗ ಫೈಟ್ರ್ಗಳು ಹೊಸಬ ಬಂದಿರ್ತಾನೆ ಅಥವಾ ಆರ್ಟಿಸ್ಟ್ಗಳು ಬಂದಿರ್ತಾರೆ, ಅವ್ರ ಟೈಮಿಂಗ್ ಸೆಟ್ ಆಗಲ್ಲ. ಇವ್ರನ್ನೆಲ್ಲ ನೋಡಿಕೊಂಡು ಅವ್ರನ್ನೂ ರೀಡ್ ಮಾಡಿ ನಮ್ಮ ಆರ್ಟಿಸ್ಟಿಗೆ ಏನೂ ಆಗದಿರಂಗೆ, ಯಾರಿಗೇ ಆಗಲಿ ಯಾವುದೇ ಥರ ತೊಂದರೆ ಆಗದಿರಂಗೆ. ಇವಾಗ ಸಂಗೊಳ್ಳಿ ರಾಯಣ್ಣನ ಸಿನಿಮಾ ಮಾಡಬೇಕಂದ್ರೆ ಸುಮ್ಮನೆ ಅಲ್ಲ ಸರ್. 12-15 ಜನ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು 600 ಜನ ಫೈಟರ್ಸ್ನ ಇಟ್ಕೊಂಡು ಪ್ಲಸ್ ಜೂನಿಯರ್ಸ್ ಆರ್ಟಿಸ್ಟ್ಗಳು ಅಲ್ಲಿ ಸಹೋದ್ಯೋಗಿಗಳು ಕೆಳಗಡೆ ಓಡೋವಂಥ ಸೈನಿಕರು ಸಂಘ ಅವರು 600 ಜನ ಇಟ್ಕೊಂಡು ಆ ಮಧ್ಯದಲ್ಲಿ ಅಷ್ಟು ಅನಿಮಲ್ಸ್ನೆಲ್ಲ ಇಟ್ಕೊಂಡು, ಯಾಕಂದರೆ ಅನಿಮಲ್ಸ್ಗಳು ನಾವು ಹೇಳ್ದಂಗೆ ಕೇಳೋದಿಲ್ಲ ಸರ್. ಅದ್ರದ್ದು ಒಂದು ಮೆಂಟಾಲಿಟಿನೇ ಬೇರೆ ಥರ ಇರ್ತದೆ. ಅದಕ್ಕೆ ನಾವು ಸೆಟ್ ಆಗಿ ಅಷ್ಟು ಜನ ಜೊತೆ ಮಾಡಬೇಕು ಅಂದಾಗ ಪೂರ್ತಿ ಜವಾಬ್ದಾರಿ ಬರುತ್ತೆ. ಅದರಲ್ಲಿ ನಮಗೆ ಈ ಆರ್ಟಿಸ್ಟ್ಗಳ ಕೋಆಪ್ರೇಷನ್ ಎಷ್ಟಿರುತ್ತೆ ಅಷ್ಟು ನಮಗೆ ಪ್ಲಸ್ ಆಗುತ್ತೆ. ಈ ಕೆಲವು ಟೈಮಲ್ಲಿ ಏನಂತಂದರೆ ದರ್ಶನ್ ಅಂತವ್ರು, ಎಕ್ಸಾಂಪಲ್ ದರ್ಶನ್ ಅಂತ ಹೇಳ್ತೀನಿ ನಾನು. ಇವಾಗ ಪುನೀತ್ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಈ ಥರ ನಮ್ಮ ಕನ್ನಡದಲ್ಲಿರೋಂಥ ಎಲ್ಲ ಹೀರೋಗಳು ಏನಂತಂದರೆ ಇವಾಗ ಬರೋರೆಲ್ಲ ನಾವೇ ಮಾಡ್ತೀವಿ ಅಂತ ಬಂದಾಗ ನಮಗೊಂದು ಹೆಮ್ಮೆ ಏನಂದರೆ, ನಾವು ನಮ್ಮ ಅಸಿಸ್ಟೆಂಟ್ಗಳ ಹತ್ರ, ನಮ್ಮ ಫೈಟರ್ಸ್ಗಳ ಹತ್ರ ಯಾವ ರೀತಿ ಕಂಪೋಸ್ ಮಾಡೋಕೆ ಹೋಗ್ತೀವಿ, ಆ ಥರದ್ದು ಒಂದು ಕಂಪೋಸ್ ಮಾಡಿದಾಗ ಜನಗಳಿಗೂ ಹೊಸದು ಏನಾದ್ರು ಕೊಡೋಕ್ಕೊಂದು ಪ್ಲಸ್ ಆಗುತ್ತೆ ನಮಗೆ. ಬಟ್ ಅವ್ರು ಅವರೇ ಮಾಡ್ತೀನಿ ಅಂತ ಇನ್ವಾಲ್ವ್ ಆದ್ರೂ ಆ ಕೇರ್ ತೊಗೊಂಡು ಮಾಡೋಕ್ಕೆ ಒಂದು ನಾವು ಜಾಸ್ತಿ ಅಬ್ಸರ್ವ್ ಮಾಡಿಕೊಂಡು ಕೆಲಸ ಮಾಡೋಕ್ಕೆ ಅಲ್ಲ. ಈಗ ಅವ್ರು ಮಾಡ್ತಾರೆ ಅಂತ ಅಂದ್ಬಿಟ್ಟು ಯಾರೇ ಇರ್ಬೋದು, ದರ್ಶನ್ ಅಥವಾ ನಮ್ಮೆಲ್ಲ ಪುನೀತ್ ಇರ್ಬೋದು, ಎಲ್ಲರೂ ಈಗ ಒಂದು ಸ್ಟಂಟ್ ಯಾವುದಾದ್ರೂ ಒಂದು ಇರುತ್ತೆ ಅಂತ ಇಟ್ಕೊಳ್ಳಿ, ಅಥವಾ ಈಗ ಕಾರಿಂದ ಜಂಪ್ ಮಾಡುವಂಥ ಒಂದು ಸ್ಟಂಟು, ಅಥವಾ ಒಂದು ಕುದುರೆಯಿಂದ ಜಂಪ್ ಮಾಡುವಂಥ ಸ್ಟಂಟು, ಅಥವಾ ಮೇಲಿಂದ ಹಾರುವಂಥ ಒಂದು ಸ್ಟಂಟು, ನೀವು ಅದರ ಬಗ್ಗೆ ಮುನ್ನೆಚ್ಚರಿಕೆ ಅಂತಂದರೆ, ಈಗ ಎಲ್ಲಾದರೂ ಅಪ್ಪಿತಪ್ಪಿದರೆ ಯಾವುದೋ ಅಂಗಾಂಗಗಳಿಗೆ ಗಾಯಗಳಾಗುವಂಥ ಸಾಧ್ಯತೆಗಳು ಇದೆಯಾ ಇಲ್ವಾ ಅನ್ನೋದನ್ನು ಆ ಹೀರೋಗಳಿಗೆ ಮೊದಲೇ ಹೇಳ್ತೀರಾ ಹೇಗೆ? ಅದರ ಬಗ್ಗೆ ಚರ್ಚೆ ಮಾಡಿರ್ತೀರಾ ಹೇಗೆ? ಸರ್ ಆ್ಯಕ್ಚುಲಿ ಫಸ್ಟ್ ಏನಂತಂದರೆ, ಇವಾಗ ಎಕ್ಸಾಂಪಲ್ ಇದೆ, ಕಾರಿಂದ ಜಂಪ್ ಮಾಡೋದು ಅಂತ ಹೇಳಿರುತ್ತೆ, ಕೆಳಗಡೆ ಕ್ರ್ಯಾಶ್ ಮ್ಯಾಟ್ಸ್ ಬೆಡ್ ಪೂರ್ತಿ ಹಾಕಿರ್ತೀವಿ. ಅವ್ರಿಗೆ ಏನು ಬೇಕು ಸೇಫ್ಟಿ ಅಂದರೆ ಎಲ್ಲೆಲ್ಲಿ ಹೇಟ್ ಬೀಳ್ಬೋದು ಅನ್ನೋ ಜಾಗದಲ್ಲಿ ಸೇಫ್ ಮಾಡಿರ್ತೀವಿ. ಬೈ ಮಿಸ್ ಒಂದೊಂದು ಸರಿ ಟೈಮ್ ಇದಾದರೆ ಏನು ಮಾಡೋಕ್ಕಲ್ಲ. ಅಕಸ್ಮಾತ್ ಇವಾಗ ನೋಡಿ ಟೇಕಪ್ ತೊಗೊಳ್ಳೋ ಟೈಮಲ್ಲಿ ಜಸ್ಟ್ ಈ ಕಾರ್ ಮೇಲೆ ಕಾಲಿಟ್ಟಿರ್ತಾರಲ್ಲ, ಹಿಂಗೆ ಸ್ಲಿಪ್ ಆದಾಗ ಒಂದು ಟೈಮ್ ಮಿಸ್ ಆಗುತ್ತೆ. ಓಕೆ, ಆ ಥರ ಒಂದೊಂದು ಸಣ್ಣ ಟೈಮ್ಗಳಿಂದನೇ ಹೇಟ್ಗಳಾಗೋದು. ಅದು ಬಿಟ್ಟರೆ ಬೇರೆ ಇನ್ಯಾವುದಿಲ್ಲ. ನಮಗೇನು ಬೇಕೆಲ್ಲ ಪಕ್ಕ ಸೇಫ್ಟಿ ತೊಗೊಂಡು ಅದೆಲ್ಲ ನೋಡಿಕೊಂಡೇ ನಾವು ಕೆಲಸ ಮಾಡೋಕ್ಕೆ ಬರೋದು. ಬಟ್ ಆದರೂ ಒಂದೊಂದು ಸರಿ ಏಟ್ ಆಗೇ ಆಗುತ್ತೆ. ಆದರೆ ಈ ದೊಡ್ಡ ದೊಡ್ಡ ಸ್ಟಾರ್ಗಳ ಇದೆಲ್ಲ ಮಾಡುವಾಗ, ಸ್ಟಂಟ್ಸ್ಗಳೆಲ್ಲ ಮಾಡುವಾಗ ಈ ತುರ್ತು ಚಿಕಿತ್ಸಾ ಘಟಕ ಏನಾದರೂ ಇರುತ್ತೆ ನಿಮ್ಮಲ್ಲಿ? ಡಾಕ್ಟರ್ಸ್ ಅಲ್ಲಿ ಪಕ್ಕದಲ್ಲಿ ಇರ್ತಾರಾ ಏನಾದರೂ ಆದರೆ? ಯಾಕೆಂತಂದರೆ ಕೆಲವು ಕಡೆ ನೀವು ಎಲ್ಲೆಲ್ಲೋ ಹೋಗಿ ಶೂಟ್ ಮಾಡಿರ್ತೀರಿ, ಅಲ್ಲಿಂದ ಒಂದು ಹಾಸ್ಪಿಟಲೋ ಅಥವಾ ಎಲ್ಲಿಗಾದ್ರೂ ಒಂದು ಬರಬೇಕು ಅಂತಂದರೆ ಒಂದು ಅರ್ಧ-ಮುಕ್ಕಾಲು ಗಂಟೆ ಆದರೂ ಬೇಕಾಗತ್ತೆ. ಅಂಥ ಯಾವುದಾದ್ರೂ ಮುನ್ನೆಚ್ಚರಿಕೆಯನ್ನು ನೀವು ವಹಿಸ್ತೀರಾ ಅಂದರೆ ಸ್ಟಂಟ್ ಮಾಸ್ಟರ್ಗಳು ಅಂತ? ಸರ್ ಈಗೇನು ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಇಷ್ಟು ದಿವಸ ನಾವು ಮಾಡ್ತಾ ಇದ್ದೀನಿ ಅಂದರೆ ಫಸ್ಟ್ ಏಡ್ ಕಿಟ್ ಅಂತ ಒಂದು ಬರುತ್ತೆ. ಓಕೆ, ಅದರಲ್ಲಿ ಟಿಂಚರ್ ಇರ್ಬೋದು, ಸ್ಪ್ರೇ ಇರ್ಬೋದು, ಕಾಟನ್ಸ್ ಇರ್ಬೋದು, ಆ ಥರದ್ದೆಲ್ಲ ಒಂದಷ್ಟು ಕಿಟ್ಗಳನ್ನ ನಾವು ಕ್ಯಾರಿ ಮಾಡ್ತಾ ಇದ್ವಿ. ನಮ್ಮ ಸಂಘದಿಂದನೇ ಮುಂಚೆ ಕ್ಯಾರಿ ಮಾಡ್ತಾ ಇದ್ವಿ. ಬಟ್ ಈಗ ಪರ್ಟಿಕ್ಯುಲರಾಗಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಸಂಗೊಳ್ಳಿ ರಾಯಣ್ಣ ಮತ್ತು ಅದರಿಂದ ಹಿಂದೆ ಸಿನಿಮಾಗಳಲ್ಲಿ ಯಾವುದಾದ್ರೂ ಹೆವಿ ತುಂಬ ರಿಸ್ಕ್ ಇರೋ ಅಂತ ಸ್ಟಂಟ್ ಮಾಡ್ಬೇಕಾದ್ರೆ ಒಂದು ಪರ್ಟಿಕ್ಯುಲರಾಗಿ ಒಂದು ಆಂಬುಲೆನ್ಸೇ ಇಟ್ಬಿಡ್ತೀವಿ. ಸ್ಪೆಷಲ್ ಯಾರೋ ಒಬ್ಬ ನಾರ್ಮಲ್ ಡಾಕ್ಟ್ರು ಆ ಸ್ಪಾಟಲ್ಲಿ ಚಿಕಿತ್ಸೆ ಕೊಡುವಂಥ ಒಬ್ಬ ಆಂಬುಲೆನ್ಸ್ ಇಟ್ಕೊಂಡು ಒಬ್ಬ ಡಾಕ್ಟರ್ನ ಇಟ್ಕೊಂಡೇ ಕೆಲಸ ಮಾಡೋಕ್ಕೆ ಈಗ ನಾನು ಎಲ್ರಿಗೂ ಆ್ಯಕ್ಚುಲಿ ನನ್ನ ಜೊತೆ ಇರೋಂಥ ಎಲ್ಲ ಸಾಹಸ ನಿರ್ದೇಶಕರಿಗೂ ಅವ್ರಿಗೆಲ್ರಿಗೂ ಅಥವಾ ನಿರ್ದೇಶಕರಿಗೆ ಎಲ್ಲೇ ಮಾಡಿದ್ರು ಈ ಥರ ಮಾಡಿದ್ರೆ ಒಳ್ಳೇದು ಅಂತ ಒಂದು ಹೇಳ್ಕೊಂಡು ಒಂದು ಹಿಂಗೆ ಈ ಥರ ಮಾಡೋದಕ್ಕೆ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ ಸರ್. ಈಗ ಆ್ಯಕ್ಚುಲಿ ಸಂಗೊಳ್ಳಿ ರಾಯಣ್ಣ ಹಿಂದೆಯಿಂದ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ ಸರ್. ಈಗ ಮತ್ತೊಂದು, ಈಗ ನೀವು ಹಿಂದಿ ಚಿತ್ರರಂಗದಲ್ಲಿ ಅಜಯ್ ದೇವಗನ್ ಅವರ ತಂದೆ ವೀರು ದೇವಗನ್ ಅವರು ಬಹಳ ದೊಡ್ಡ ಸ್ಟಂಟ್ ಮಾಸ್ಟ್ರು. ಅಜಯ್ ದೇವಗನ್ ಇಟ್ಸೆಲ್ಫ್ ಅವರು ಸ್ಟಂಟ್ ಮಾಸ್ಟ್ರು. ಅವರು ಫಸ್ಟ್ ಫುಲ್ ಅವ್ರ ಕಾಂಟೆ ಫಿಲ್ಮಲ್ಲಿ ಬರುವಾಗಲೂ ಫಸ್ಟ್ ಟೈಮ್ 2 ಬೈಕಿನ ಮೇಲೆ ಕಾಲಿಟ್ಕೊಂಡು ಬಂದಿರ್ತಾರೆ. ಹಿಂದಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಂದರೆ ದೊಡ್ಡ ಇಂಡಸ್ಟ್ರಿ ಅದಕ್ಕೂ ಅಲ್ಲಿರುವಂಥ ಸೇಫ್ಟಿ ವ್ಯವಸ್ಥೆ ಮತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿರುವಂಥ ಸೇಫ್ಟಿ ವ್ಯವಸ್ಥೆ ಸೇಮಾ ಅಥವಾ ಅವರು ತುಂಬ ಅದರ ಬಗ್ಗೆ ಕಾಷಿಯಸ್ ಆಗಿದ್ದಾರೆ ಹೇಗೆ? ಸರ್ ಎಲ್ಲ ಮಾಡೋದು ಸೇಮೇ ಸರ್. ಏನಂತಂದರೆ ಬಿಸ್ನೆಸ್ ವೈಸ್ ದೊಡ್ಡದಾಗಿದೆ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇವಾಗ ಅಲ್ಲೋದ್ರೂ ಅಷ್ಟೇ. ಇವಾಗ ನಾನು ಮೊನ್ನೆ ಸಲ್ಮಾನ್ ಖಾನ್ ಅವ್ರದ್ದು ರಾಮೋಜಿ ಫಿಲ್ಮ್ ಸಿಟಿಲಿ ಮಾಡಬೇಕಂದ್ರೆ ನಮ್ಮ ಒಂದು 25 ಜನ ಫೈಟರ್ಸ್ಗಳು ಕವರ್ ಆಗಿರ್ತಾರೆ. ಆ ಮಧ್ಯದಿಂದ ಅವರು ಜಂಪ್ ಆಗಿ ಬಂದು ಲ್ಯಾಂಡ್ ಆಗಿ ರೋಲ್ ಆಗಿ ಹೋಗ್ಬೇಕು, ಆ ಥರದೊಂದು ಶಾರ್ಟ್ಸ್ ಇತ್ತು. ಮೇಲ್ ಜಂಪ್ ಆಗಿ ಲ್ಯಾಂಡ್ ಆಗೋ ಟೈಮಲ್ಲಿ ಏನಾಯ್ತು, ಬೆಡ್ ಎರ್ಜಲ್ಲಿ ಕಾಲಿಟ್ರು ಅವ್ರು. ಅದೇನಾಯ್ತು, ಒಂಚೂರು ಹಂಗೆ ಟ್ವಿಸ್ಟ್ ಥರ ಆಯ್ತು ಅವ್ರಿಗೆ. ಬಟ್ ಆದರೂ ಅಲ್ಲಿ ನಾವೇನು ಮಾಡಿದ್ವಿ, ಇದಕ್ಕೆ ಪ್ರಿಪೇರ್ ಆಗಿ ಮುಂಚೆನೇ ಆಂಬುಲೆನ್ಸ್ ಎಲ್ಲ ತರಿಸಿಟ್ಕೊಂಡಿದ್ವಿ, ಫೈಟರ್ಸ್ಗಳಿಗೆ ಏನಾದ್ರು ಆಗುತ್ತೆ ಅಂದ್ಕೊಂಡು. ಅಲ್ಲೇ ಸ್ಪಾಟಲ್ಲಿ ಒಂಚೂರು ಸ್ಮೆಲ್ಲಿಂಗ್ ಬಂತು, ಐಸ್ ಗೀಸ್ ಇಟ್ಬಿಟ್ಟು ಒಂದು ಇಂಜೆಕ್ಷನ್ ಕೊಟ್ಟು ಅವ್ರಿಗೆ
ಆಮೇಲೆ ಮತ್ತೆ ಆ್ಯಸ್ ಇಟ್ ಈಸ್ ಒಂದು 1 hour 2 hours ಗ್ಯಾಪ್ ಕೊಟ್ಬಿಟ್ಟು ಮತ್ತೆ ಶೂಟಿಂಗ್ ಕಂಟಿನ್ಯೂ ಆಯಿತು. ಅಂದರೆ ಸರ್ ಸ್ಟಂಟ್ ಅಂತ ಅಂದಮೇಲೆ ಎಲ್ಲ ಕಡೆನೂ ಒಂದೇ ರೀತಿ ಇರುತ್ತೆ, ಬಟ್ ಸೇಫ್ಟಿ ತೊಗೊಳ್ತೀವಿ. ಟೈಮ್ ಅಲ್ಲಿ ಏನಂದರೆ ಹಿಂದಿ ಸಿನಿಮಾದಲ್ಲಿ ಕೂಲಾಗಿ ಕೆಲಸ ಮಾಡ್ತಾರೆ ಅಷ್ಟೇ. ಕೂಲ್ ಮೀನ್ ಅವರು ಏನಕ್ಕೆ ಅರ್ಜೆಂಟ್ ಮಾಡಬೇಕು, ನೀಟಾಗಿ ಮಾಡೋಣ, ಇನ್ನೂ ಲೇಟಾಗಿ ಮಾಡೋಣ, ಆ ಥರದ್ದೆಲ್ಲ ಒಂದು ಯೋಚನೆಗಳಷ್ಟೇ. ನಮ್ಮಲ್ಲಿರೋ ನಾವು ನಮ್ಮ ಆ್ಯಕ್ಚುಲಿ ಅಂದರೆ ನಮ್ಮ ಕನ್ನಡ ಸಿನಿಮಾ ಅಂದರೆ ನಮ್ಮಲ್ಲಿ ಸ್ವಲ್ಪ ಹರಿಬರಿ ಜಾಸ್ತಿ ಅಂತಲ್ಲ, ದಯವಿಟ್ಟು ಕ್ಷಮಿಸಿ, ಅದೇ ಹೇಳಕ್ಕೆ ಬಂದೆ ನಾನು. ಓಕೆ ನಮ್ಮಲ್ಲಿ ಏನಂದರೆ ಸರ್, ಇವತ್ತಿಗೂ ನಾನು ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ ಸರ್. ನಮ್ಮಲ್ಲಿರೋ ಕನ್ನಡ ಸಿನಿಮಾ ಇಷ್ಟೇ ಬಿಸ್ನೆಸ್ಸು, ಇಷ್ಟೇ ಬಜೆಟಲ್ಲಿ ನಾವು ಇವತ್ತಿನ ಸಹ ಪ್ರತಿಯೊಬ್ಬರಿಗೂ ಆಪೋಸಿಟಲ್ಲಿ ನಿಂತ್ಕೊಂಡು ನಾವು ಸಿನಿಮಾ ಮಾಡ್ತೀವಿ ಅಂದರೆ ನಮ್ಮ ಕನ್ನಡದವ್ರು ಎಲ್ರಿಗೂ ನಾವು ಎಲ್ಲ ಪ್ರತಿಯೊಬ್ಬ ಟೆಕ್ನಿಷಿಯನ್ಸು ನಮಗೆ ಗ್ರೇಟ್ ಅಂತ ಹೇಳಕ್ಕೆ ನಾನು ಇವತ್ತಿನ ಸಹ ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮಲ್ಲಿರೋ ಒಂದು ಲಿಮಿಟಲ್ಲೇ ನಾವು ಈ ರೇಂಜಿಗೆ ಒಂದು ಸಿನಿಮಾ ಮಾಡ್ತಾ ಇದೀವಿ ಅಂದರೆ ಎಲ್ಲರೂ ಆ್ಯಡ್ಸ್ ಆಫ್ ಸರ್. ಖಂಡಿತವಾಗಿ ಆ ಥರ ಕೊಟ್ಟರೆ ಅದಕ್ಕಿಂತ ಅಪ್ಪನಾಗ ನಾವು ಮಾಡೋಕ್ಕೂ ಸಿದ್ಧ. ಎಸ್, ಅದೇ ನಾನು ಕೇಳಿದ್ದು. ಯಾಕೆಂತಂದರೆ ವಿಶೇಷವಾಗಿ ಕನ್ನಡದ ಅತ್ಯದ್ಭುತ ಟೆಕ್ನಿಷಿಯನ್ಸ್ ಇರ್ಬೋದು, ಅಥವಾ ನಾವು ಹೇಳ್ತಾ ಇದ್ವಿ ರವಿಚಂದ್ರನ್ ಹಿಂದಿ ಸಿನಿಮಾ ರಂಗದಲ್ಲಿದ್ದರೆ ಅವರು ರಾಜ್ ಕಪೂರ್ ಥರ ಮತ್ತೊಬ್ಬ ಶೋಮ್ಯಾನ್ ಆಗ್ತಿದ್ರೇನೋ ಅನ್ನುವಂಥದ್ದು. ಶಂಕರ್ನಾಗ್ ಹಿಂದಿ ಇಂಡಸ್ಟ್ರಿಯಲ್ಲಿದ್ದರೆ ಮತ್ತೊಬ್ಬ ಸ್ಟಾರ್ ಆಗ್ತಿದ್ರೆ ಏನೋ ಅನ್ನುವಂಥದ್ದು. ಸೊ ನಮ್ಮ ವ್ಯಾಪ್ತಿಯ ಒಳಗಡೆ ಇವತ್ತಿಗೆ ಹೇಳ್ತೀನಿ ಸರ್, ಹೇಳಿ ಸರ್, ಇವತ್ತಿಗೆ ಹೇಳ್ತೀನಿ, ಆ ಪ್ರೇಮಲೋಕ ಒಂದೇ ಸಾಕಲ್ಲ ಸರ್. ನಮ್ಮ ಕನ್ನಡ ಇಂಡಸ್ಟ್ರಿ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋದಕ್ಕೆ ಸರ್. ಅದಕ್ಕಿಂತ ಮೊದಲು ಭಾಳ ಸಣ್ಣದಿತ್ತು ಅಂತ ನಾವು ಅಂದ್ಕೊಂಡಿದ್ವಿ. ಪ್ರೇಮಲೋಕ ಬಂದ ನಂತರ ಮತ್ತೆ ದೊಡ್ಡದಾಯ್ತು. ಅದು ಖಂಡಿತ. ಬಟ್ ಮತ್ತೆ ಆ ಟೈಮಲ್ಲಿ ಆ ರೇಂಜಿಗೆ ಮಾಡಿಬಿಟ್ಟಿದ್ದೀವಿ. ಈಗ ನಮ್ದು ಏನಿಲ್ಲ, ನಾವು ಅವಾಗಲೇ ಪ್ರೂವ್ ಮಾಡಿಬಿಟ್ಟಿದ್ದೀವಿ. ಬಟ್ ಏನಂದ್ರೆ ಬಿಸ್ನೆಸ್ ಒಂದು ಇದರಲ್ಲಿ ಪಾಪ ಎಲ್ಲ ಅನುಕೂಲಕ್ಕೆ ನಿಮ್ಮಂಥ ಸ್ಟಂಟ್ ಮಾಸ್ಟರ್ ಇದ್ದಾರೆ, ಪುನೀತ್ರಂಥ ಸ್ಟಾರ್ ಇದ್ದಾರೆ, ಶಿವಣ್ಣ ಅಂತ ಸ್ಟಾರ್ ಇದ್ದಾರೆ, ದರ್ಶನ್ ಅಂತ ಸ್ಟಾರ್ ಇದ್ದಾರೆ, ಸುದೀಪ್ ಅಂತ ಸ್ಟಾರ್ ಇದ್ದಾರೆ. ಇಷ್ಟೆಲ್ಲ ಇರುವಾಗ ಇನ್ನೂ ಕೂಡ ಮಾರ್ಕೆಟನ್ನು ದೊಡ್ಡದು ಮಾಡ್ಬೋದು, ನೀವು ಪ್ರಯತ್ನ ಪಡಬೇಕಷ್ಟೇ. ರವಿವರ್ಮ ಅವರೇ, ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿ ಇರಿ, ನಾನು ಖಂಡಿತವಾಗ್ಲೂ ಮತ್ತೆ ನಿಮ್ಮ ಜೊತೆ ಸಂಪರ್ಕಕ್ಕೆ ಬರ್ತೀನಿ. ಈಗ ಒಂದು ಪುಟ್ಟ ಬ್ರೇಕ್ ಸತ್ಯದರ್ಶನದಲ್ಲಿ, ಅದರ ನಂತರ ನಮ್ಮ ಚರ್ಚೆ ಮುಂದುವರಿಯುತ್ತೆ.